ಶಾಸಕರು ಒಂದ್ ಕಡೆ ಈಗಾಗಲೇ ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಹಾಗೆ ಈ ಒಂದು ವಿಚಾರವನ್ನ ಈಗಾಗಲೇ ಸಿಎಂ ಸಾಕಷ್ಟು ಮನಗಂಡಿದ್ದಾರೆ. ಹಾಗೆ ಸಿಎಂ ಕರೆ ಮೇರೆಗೆ ಬೆಂಗಳೂರಿನಂತ ಸಚಿವ ಸಿಎಸ್ ಪುಟ್ಟರಾಜು ಹೊರಟಿರುವಂತದ್ದು ಆಪರೇಷನ್ ಕಮಲ ಏನಾಗ್ತಾ ಇದೆ, ಇದಕ್ಕೆ ಜೆಡಿಎಸ್ನಿಂದ ಪ್ರತಿತಂತ್ರವನ್ನ ಕೂಡ ಹೆಣಿಯಲಾಗ್ತಾ ಇದೆ. ಸಚಿವ ಪುಟ್ಟರಾಜು ಹಾಗೆ ಬಂಡೆಪ್ಪ ಕಾಶೆಂಪೂರ್ಗೆ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಬಿಜೆಪಿ ಪಕ್ಷದವ್ರು ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅಂತ ಹೇಳಿ ಅವ್ರು ಏನೋ ಒಂದು ಕಸರತ್ತು ಧೈರ್ಯ ಒಳಗೆ ಮಾಡ್ಕೊಂಡಿದ್ದಾರೆ. ಅವ್ರು ಮಾಡ್ಕೊಳ್ತಕ್ಕಂಥ ಕಸರತ್ತಿಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಅವರೇನೋ ಸಭೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಕೆಲವರು ಮೂಡಿದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಬಿ ಜೆ ಪಿಯವರು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ವಿಷಯ ನನಗೆ ಗೊತ್ತಾಗಲ್ವೇ? ಯಾರ್ಯಾರಿಗೆ ಎಷ್ಟೆಷ್ಟು ದೊಡ್ಡದ ಉಡುಗೊರೆ ಕೊಡ್ತೀವಿ ಅಂತ ಹೇಳಿ ಪಾಪ ಅವ್ರಗಳ ಮೇಲೆ ಒತ್ತಡ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲ ಮಾಹಿತಿ ಇಟ್ಕೊಂಡಿದ್ದಾನೆ. ಏನು ಅನುಮಾನ ಇದೆಯಾ ನಿಮ್ಗೆ? ಇನ್ನೂ ಮತ್ತೆ ಇನ್ಯಾತಿಗೆ ಮತ್ತೆ ನೀವು ಸುದ್ದಿ ಯಾಕೆ ಮಾಡ್ತಾ ಇದ್ದೀರಿ? ಈಗ ಮಾಧ್ಯಮದ ಮಿತ್ರರು 12 ಜನ ಹೊರಟಿದ್ದಾರೆ, 14 ಜನ ಹೊರಟಿದ್ದಾರೆ, 18 ಆಗಿದೆ. ಈ ರೀತಿ ಸುದ್ದಿ ನೀವು ಮಾಡಬೇಕಾದ್ರೆ ಬಿಜೆಪಿಯವರು ಮಾಡದೆ ಈ ಸುದ್ದಿಗಳು ನಿಮಗೆ ಬರುತ್ತಾ? ಆದರೆ ಅವರ ಆಮಿಷಗಳಿಗೆ ಅವರು ತೋರಿಸ್ತಕ್ಕಂಥ ಹಲವಾರು ರೀತಿಯ ಆಸೆಗಳನ್ನ ಇವತ್ತು ನಂಬಿ ಕಾಂಗ್ರೆಸ್ನಿಂದಾಗಲಿ JDS-ಇಂದಾಗಲಿ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇವತ್ತು. ರಾಮದುಡೆ ಯಾವ ಶಾಸಕರು ಹೋಗೋದಿಲ್ಲ. ಬಿಜೆಪಿ ಈಗ ಯುವ ತಿಂಗಳಲ್ಲಿ ಏಸ್ ಬಾಂಬ್ ಆಗಿರು ಎಲ್ಲ ಟೂಸ್ ಆದವ ಏನಂದ್ರಿ? ಈಗೂ ನಿನ್ನೆ ಹೇಳ್ರೆ ಟಿವಿಯಲ್ಲಿ ಹೊಡಿತದ ಅವೆಲ್ಲ ಟೂಸ್ ಬಾಂಬ್ಗಳೇ ಅದಾವ. ಹೋದಾಯ್ತಾ? ಯಾರು JDS ಆಗಲಿ ಕಾಂಗ್ರೆಸ್ ಆಗಲಿ ಒಬ್ಬ MLA ಬಿಜೆಪಿ ಕಡೆ ಹೋಗೋದಿಲ್ಲ. ಬರ್ದಿಟ್ಕೋರಿ. ಉಲ್ಟಾ ಬಿಜೆಪಿ ಶಾಸಕರೇ ನಂಬಲ್ಲಿ ಬರ್ತಾರ. ಅದು ನೋಡ್ತಾ ಹೋಗಿ. ಎಲ್ಲಿ ಈ ಮಣ್ಣಿಂದೆಲ್ಲ ರಿಸಲ್ಟ್ಸ್ಗಳು ನೋಡಿ ಬಿಜೆಪಿ ಎಲ್ಲಿ ನಮ್ಮ ಅಸ್ತಿತ್ವ ನಾವು ಕಳ್ಕೊತೀವಿ ಅಂತೇಳಿ ಇವು ಸ್ವಲ್ಪ ಅವಾಗ ಬಿಟ್ಟು ಒಂದ್ ಸ್ವಲ್ಪ ಸ್ಟೇಬಲ್ ಆಗ್ತಾವ್ರೆ ಅಷ್ಟೇ. ಈಗ ಬಹುತೇಕ ಡೇ 1 ಇಂದನೂ ಇದೇ ನಡೀತಾ ಇದೆ. ಸಂಕ್ರಾಂತಿ ಫಲ ಸರ್ಕಾರದ ಪರವಾಗಿರುತ್ತೆ ವಿನ ಬಿಜೆಪಿ ಪರವಾಗಿರಲ್ಲ. ಆ ಕಾರಣದಿಂದ ಅವ್ರ ಭ್ರಮೆ ಅಷ್ಟೇ. ಯಾವುದೇ ಥರದ ಸರ್ಕಾರಕ್ಕೆ ಯಾವುದೇ ಸಣ್ಣ ತೊಂದರೆನೂ ಇಲ್ಲ. ಭಾಳ ವ್ಯವಸ್ಥಿತವಾಗಿ ಸರ್ಕಾರ ನಡೀತಾ ಇದೆ. ಎಲ್ಲರೂ ಪ್ರಬಲವಾಗಿ ಬೆಳೆದಿರತಕ್ಕಂಥ ನಾಯಕರುಗಳು ಹೆಚ್ಚಾಗಿದ್ದಾರೆ. ಒಬ್ಬರು ಹೋದರೆ ಒಬ್ಬರು ಆ ಜಾಗ ತುಂಬಕ್ಕೆ ಯಾವತ್ತೂ ಸಿದ್ಧ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾರಿಗೂ ಯಾವ ಪಕ್ಷಕ್ಕೂ ಅನಿವಾರ್ಯ ಇಲ್ಲ. ಒಬ್ಬರು ಹೋದ್ರೆ ಒಬ್ಬರು ಆ ಸ್ಥಾನ ತುಂಬುವಂಥ ಜಾಗದಲ್ಲಿ ಕೆಲಸ ಮಾಡ್ತಾರೆ. ಅದು ವಿಶೇಷವಾಗಿ ಕಾಂಗ್ರೆಸ್ ಸಂಬಂಧಪಟ್ಟಂಥ ವಿಚಾರ. ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಚ್ಛೆಪಡೋದು. ಇನ್ನಷ್ಟು ಡೀಟೇಲ್ಸ್ ಅನ್ನು ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಸಂತೋಷ್ ಇದ್ದಾರೆ, ಮಂಡ್ಯದ ಪ್ರತಿನಿಧಿ. ಸಂತೋಷ್, ಒಂದ್ ಕಡೆ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ನಾನಾ ತಂತ್ರಗಳನ್ನ ಹೆಣಿತಾ ಇದೆ. ಇದಕ್ಕೆ ಪ್ರತಿಯಾಗಿ JDS-ನಿಂದ ಯಾವ ರೀತಿ ಪ್ರತಿತಂತ್ರ ಹೆಣಿಯಲಾಗ್ತಿದೆ? ಮಂಡ್ಯದಲ್ಲಿ ಮಾತನಾಡಿದಂತಹ ಸಚಿವ ಸಿಎಸ್ ಪುಟ್ಟರಾಜು ಈ ಬಾರಿಯ ಸಂಕ್ರಾಂತಿ ಫಲ ಸರ್ಕಾರಕ್ಕೆ ಮತ್ತೆ JDS-ಗೆ ಯಾವತ್ತೂ ಶುಭವಾಗಿರುತ್ತೆ. 5 ವರ್ಷ ಸರ್ಕಾರ ಇರುತ್ತೆ ಅನ್ನೋ ಒಂದು ಆಶಾಭಾವನೆ ವ್ಯಕ್ತಪಡಿಸಿದ್ರು. ಇದ್ರ ಬೆನ್ನಲ್ಲೇ ಏನು ಬಿಜೆಪಿಯಿಂದ ಆಪರೇಷನ್ ಕಮಲ ನಡೀತಾ ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಈಗ CM ಕುಮಾರಸ್ವಾಮಿ ಅವರೇ ಪುಟ್ಟರಾಜು ಅವರಿಗೆ ಕರೆ ಮಾಡಿದ್ದಾರೆ. ಹೀಗಾಗಿ ಪುಟ್ಟರಾಜು ತಕ್ಷಣ ಬೆಂಗಳೂರಿಗೆ ಹೊರಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಪುಟ್ಟರಾಜು ಏನಾದ್ರೂ ಒಂದು ವೇಳೆ ಬಿಜೆಪಿಯವರು ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ದೇ ಆದಲ್ಲಿ ಅವರು ಕೂಡ ಬಿಜೆಪಿಯಿಂದ 4 ಶಾಸಕರನ್ನ JDS-ಗೆ ಕರೆತರ್ತಕ್ಕಂಥ ಪ್ರಯತ್ನದಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ JDS ಹಿಟ್ ಲಿಸ್ಟ್ ನಲ್ಲಿರುವಂತಹ ಬಿಜೆಪಿ ಶಾಸಕರು ಯಾರ್ಯಾರು ಅಂತ? ಹಾಸನದ ಶಾಸಕ ಪ್ರೀತಂ ಗೌಡ ಸೇರಿದಂತೆ ಒಟ್ಟು 4 ಶಾಸಕರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಈ 4 ಶಾಸಕರ ಜೊತೆಗೆ ಮಂಡ್ಯ ಉಸ್ತುವಾರಿ ಸಚಿವರಾದಂತಹ ಪುಟ್ಟರಾಜು ಮತ್ತೆ ಬಂಡೆಪ್ಪ ಕಾಶೆಂಪೂರ್ ಅವರು ಸಂಪರ್ಕದಲ್ಲಿದ್ದಾರೆ. ಮತ್ತೆ ಬಿಜೆಪಿ ಆಪರೇಷನ್ ಕಮಲಕ್ಕೆ JDS ಪ್ರತಿತಂತ್ರ ಕೂಡ ಎಣಿತಾ ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಒಂದು ವೇಳೆ ಸರ್ಕಾರಕ್ಕೆ ಏನಾದ್ರೂ ತೊಂದರೆ. ಥ್ಯಾಂಕ್ ಯು ಸಂತೋಷ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.